2026 ವರ್ಷ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ವೃಷಭ ರಾಶಿಯವರಿಗೆ ಈ ವರ್ಷ ಹೇಗಿದೆ, 2026ರಲ್ಲಿ ಏನೆಲ್ಲ ಆಗುತ್ತೆ, ಏನೆಲ್ಲ ಅನುಕೂಲಗಳು ಅನಾನುಕೂಲಗಳ ಕಡೆ ನಾವು ಗಮನವನ್ನು ಕೊಟ್ಟಾಗ ಈ ವೃಷಭ ರಾಶಿಯವರಿಗೆ ಓವರ್ ಕಾನ್ಫಿಡೆಂಟ್ ಅಂತಕ್ಕಂಥದ್ದು ಅಧಿಕ. ಅವರ ಜಾತಕದ ಬಲವೇ ಅದು. ಯಾರನ್ನಾದ್ರೂ ನಂಬಿದ್ರೆ ಅದು ಒಳ್ಳೆಯದು ಕೆಟ್ಟದ್ದು ಯಾವುದನ್ನು ಕೂಡ ನೋಡಲ್ಲ. ಆದಷ್ಟು ನಂಬಿಕೆ ಅಂತಕ್ಕಂಥದ್ದೇನಿದೆ ಕೂಲಂಕುಷವಾಗಿ ಪರಿಪಾಲಿಸಿ ನಂಬತಕ್ಕಂಥ ಕೆಲಸವನ್ನ ಮಾಡಿ. ಓವರ್ ಕಾನ್ಫಿಡೆಂಟ್ ಬೇಡ, ಅತಿಯಾದ ನಂಬಿಕೆ ಅಂತಕ್ಕಂಥದ್ದು ಬೇಡ. ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆ ಅಂತಕ್ಕಂಥದ್ದು ಈ ವರ್ಷದಲ್ಲಿ ಆಗತ್ತೆ. ಹಣಕಾಸಿನ ಪರಿಸ್ಥಿತಿ ಬಹಳಷ್ಟು ಉತ್ತಮವಾಗಿರುತ್ತೆ, ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಹಣಕಾಸೇನೋ ಹರಿದು ಬರುತ್ತೆ, ಆದರೆ ಖರ್ಚು ವೆಚ್ಚಗಳಲ್ಲಿ ಕಡಿವಾಣವನ್ನು ಹಾಕ್ತಕ್ಕಂಥ ಕೆಲಸವನ್ನ ಮಾಡಿ ಈ ವರ್ಷ. ಇನ್ನು ವರ್ಷದ ಮಧ್ಯಭಾಗದಲ್ಲಿ ಶತ್ರುಬಾಧೆ. ಈ ಶತ್ರುಬಾಧೆಯಿಂದ ಸ್ವಲ್ಪ ತತ್ತರಿಸಬೇಕಾಗತ್ತೆ, ಜಾಗ್ರತೆಯನ್ನು ವಹಿಸಿ. ಹೆಚ್ಚಾಗಿ ಆಧ್ಯಾತ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಕ್ಕಂಥ ಕೆಲಸವನ್ನ ಮಾಡಿ. ಸಾಮಾಜಿಕ ಮತ್ತು ರಾಜಕೀಯ ಕ್ಷೇತ್ರದಲ್ಲಿ ಇರ್ತಕ್ಕಂಥವರಿಗೆ ಪ್ರತಿಷ್ಠೆ ಅಂತಕ್ಕಂಥದ್ದಾಗತ್ತೆ. ಆ ಪ್ರತಿಷ್ಠೆಗೋಸ್ಕರ ಮನೆ ಮಠ ಎಲ್ಲವನ್ನು ಕೂಡ ಮಾರ್ಕೋಬೇಡಿ, ಸಾಲ ಮಾಡ್ಕೋಬೇಡಿ. ಯಾಕೆಂದರೆ ರಾಜಕೀಯ ಕ್ಷೇತ್ರದಲ್ಲಿ ಸಾಮಾಜಿಕ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡ್ತಕ್ಕಂಥವರು ಸಾಲ ಮಾಡಲಿಕ್ಕೆ ಹಿಂಜರಿಯಲ್ಲ. ಅಧಿಕವಾಗಿ ಸಾಲ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿಯು ಕೂಡ ಹೆಚ್ಚಾಗಿ ಬಂದ್ಬಿಡುತ್ತೆ, ಜಾಗ್ರತೆಯನ್ನು ವಹಿಸಿ. ಇನ್ನು ಅನ್ಯ ಜನರಲ್ಲಿ ವೈಮನಸ್ಸು ಅಂತಕ್ಕಂಥದ್ದನ್ನು ಆಗಾಗ ತೋರಿಸ್ತೀರ. ಈ ವರ್ಷದಲ್ಲಿ ನಡೀತಕ್ಕಂಥ ಘಟನೆಗಳನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಆ ವೈಮನಸ್ಸು ಕೋಪ ಆಗತ್ತೆ, ಕೋಪ ಹೋಗಿ ಕಲಹ ಆಗತ್ತೆ. ಆ ಕಲಹದಿಂದ ನಾನಾ ರೀತಿಯ ಸಮಸ್ಯೆಗಳು ಉತ್ಪತ್ತಿಯನ್ನ ಮಾಡ್ಕೋಬೇಡಿ. ಮಾತನಾಡಬೇಕಾದ್ರೆ ಜಾಗ್ರತೆಯನ್ನು ವಹಿಸಿ ಮಾತನಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ಸ್ವಂತ ವ್ಯಾಪಾರಗಳನ್ನು ಮಾಡ್ತಕ್ಕಂಥವ್ರು ಯಾರ್ಯಾರಿದ್ದೀರಾ, ಬಿಸ್ನೆಸ್ ಅಂತಕ್ಕಂಥದ್ದು ಅದು ಸಣ್ಣ ಪ್ರಮಾಣದಲ್ಲಿ ಇರಬಹುದು, ದೊಡ್ಡ ಪ್ರಮಾಣದಲ್ಲಿ ಇರಬಹುದು. ಸಾಧಾರಣವಾಗಿರ್ತಕ್ಕಂಥ ಒಂದು ಲಾಭವನ್ನು ನೋಡ್ತೀರಾ. ನೀವೇನು ಅನ್ಕೊಂಡಿದ್ದೀರಾ ಅಷ್ಟೊಂದು ವ್ಯಾಪಾರದಲ್ಲಿ ಲಾಭ 100ಕ್ಕೆ 110 ಭಾಗ ಲಾಭ ಖಂಡಿತವಾಗಿ ಬರಲ್ಲ. ಒಂದು 60ರಿಂದ 80 ಭಾಗ ಲಾಭ ಅಂತಕ್ಕಂಥದ್ದು ಬರುತ್ತೆ. ಜೊತೆಗೆ ಯಾರ್ಯಾರು ಈ ವಿವಾಹಕ್ಕೆ ಹಂಬಲಿಸ್ತಾ ಇದ್ದೀರೋ, ಅದು ಹೆಣ್ಣು ಮಕ್ಕಳಿರಬಹುದು, ಗಂಡು ಮಕ್ಕಳಿರಬಹುದು, ಯಾರ್ಯಾರು ವಿವಾಹಕ್ಕೆ ಹಂಬಲಿಸ್ತಾ ಇದ್ದೀರೋ, ಯಾರು ಈ ವೃಷಭ ರಾಶಿಯವರ ತಂದೆ ತಾಯಿಗಳು ಮಕ್ಕಳ ಮದುವೆಗೋಸ್ಕರ ಹೋರಾಟವನ್ನು ಮಾಡ್ತಾ ಇದ್ದೀರೋ ಅಂಥವರಿಗೆ ವಿವಾಹ ಯೋಗ, ವಿವಾಹ ನಡೀತಕ್ಕಂಥದ್ದು ಕಂಡು ಬರ್ತಾ ಇದೆ. ಯಾವ ಮಾಸದಲ್ಲಿ ನಡೀಬಹುದು, ನಡೆದರೆ ಮೇ ಜೂನಲ್ಲಿ ನಡೆಯುತ್ತೆ. ಇಲ್ಲ ಅಂತ ಅಂದರೆ ಸೆಪ್ಟೆಂಬರ್ ಅಕ್ಟೋಬರಲ್ಲಿ ನಡೀತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ. ಇನ್ನು ಗುರುವಿನ ಕ್ಷೇತ್ರ ಅಂತಕ್ಕಂಥದ್ದು ಶುದ್ಧವಾಗಿದ್ದರೆ ಫೆಬ್ರವರಿ ಮಾರ್ಚಲ್ಲೂ ಕೂಡ ನಡೀತಕ್ಕಂಥ ಸಾಧ್ಯತೆಗಳು ಮದುವೆ ಹೆಚ್ಚಾಗಿ ಕಂಡು ಬರುತ್ತೆ. ಆದರೆ ಈ ಒಂದು ಆಶ್ವೀಜ ಮಾಸ ಅಂತ ನಾವೇನು ಹೇಳ್ತೀವಿ, ವೃಷಭ ರಾಶಿಯವರಿಗೆ ಈ ದಸರಾ ಟೈಮ್ ಹಿಂದೆ ಅಥವಾ ಮುಂದೆ ಒಂದು 15 ದಿನ ಹಿಂದೆ ಮುಂದೆ ದುಃಖದಾಯಕ ಪ್ರಸಂಗಗಳು ಅಂತಕ್ಕಂಥದ್ದು ಬರುತ್ತೆ. ಎಚ್ಚರಿಕೆಯಿಂದ ಹೆಜ್ಜೆಯನ್ನು ಇಡ್ತಕ್ಕಂಥ ಕೆಲಸವನ್ನ ಮಾಡಿ. ಸ್ನೇಹಿತರ ಬೆಂಬಲ ಅಂತಕ್ಕಂಥದ್ದು ಇದ್ದರೂ ಸಹಿತ ಸ್ವಲ್ಪ ತೊಂದರೆಗಳು, ದುಃಖದಾಯಕ ಪ್ರಸಂಗಗಳು ಹೇಳ್ಕೊಳಕ್ಕಾಗಲ್ಲ. ಹೇಳಿಕೊಂಡ್ರೆ ಸಮಸ್ಯೆ ಪರಿಹಾರ ಆಗಲ್ಲ. ಆಮೇಲೆ ಆ ದುಃಖದಾಯಕ ಪ್ರಸಂಗಗಳು ಬಂದಾಗ ಪಾಪ ಬುದ್ಧಿ ಅಂತಕ್ಕಂಥದ್ದು ಶರೀರದಲ್ಲಿ ಉತ್ಪತ್ತಿ ಆಗತ್ತೆ. ಅಧಿಕ ಖರ್ಚನ್ನು ಮಾಡ್ಕೊಂಡ್ಬಿಡ್ತೀರಾ. ಖರ್ಚಿಗೆ ಕಡಿವಾಣ ಹಾಕಿ ಯಾವಾಗ ಪಾಪ ಬುದ್ಧಿ ಅಂತಕ್ಕಂಥದ್ದು ಶರೀರದಲ್ಲಿ ಉತ್ಪತ್ತಿ ಆಗುತ್ತೋ ಆಗ ದಾರಿ ತಪ್ಪಿಸುತ್ತೆ. ಜೀವನವನ್ನು ದಾರಿ ತಪ್ಪಿಸ್ತಕ್ಕಂಥದ್ದು ಕೂಡ ಕಂಡು ಬರುತ್ತೆ. ಹೆಚ್ಚಾಗಿ ವಿವಾದದ ಮಾತುಕತೆಗಳು ಅಂತಕ್ಕಂಥದ್ದನ್ನು ಮಾಡ್ಕೋಬೇಡಿ. ಸುಮ್ಮನೆ ಯಾರಾದರೂ ದೊಡ್ಡವರು ಮಾತಾಡ್ತಾ ಇದ್ರೆ ಮೂಗು ತೋರಿಸ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡಬೇಡಿ. ಜೊತೆಗೆ ವರ್ಷದ ಅಂತ್ಯ ಭಾಗದಲ್ಲಿ ಸ್ವಲ್ಪ ನಿದ್ರಾ ಭಂಗವಾಗ್ತಕ್ಕಂಥದ್ದು, ಅದರಿಂದ ಹೆಲ್ತ್ ಇಶ್ಯೂಸ್ ಆಗ್ತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರುತ್ತೆ. ಮತ್ತೆ ಒಳ್ಳೆ ಆದಾಯ ಇದೆ, ದುಡ್ಡು ಇದೆ ಅನ್ನೋ ಅಹಂ ಅಧಿಕವಾಗತ್ತೆ. ನಿಮಗೆ ದುಡ್ಡಿದೆ, ನಾನು ಏನು ಬೇಕಾದರೂ ಮಾಡ್ಬೋದು, ನಾನು ಏನು ಬೇಕಾದರೂ ಸಾಧನೆ ಮಾಡ್ಬೋದು ಅಂತಕ್ಕಂಥದ್ದಿದೆ. ಆದರೆ ಒಂದನ್ನು ನಾನು ನಿಮಗೆ ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ. ಎಲ್ಲವೂ ಕೂಡ ಭಗವದಾಜ್ಞೇಯ.
ಅವನ ಆಜ್ಞೆ ಇಲ್ಲದೆ ಕೂಡ ಏನೂ ಕೂಡ ನಡೆಯಲ್ಲ. ಆರೋಗ್ಯ ಭಾಗ್ಯ ಅಂತಕ್ಕಂಥದ್ದು ಬೇಕು. ಮೊದಲು ಆರೋಗ್ಯದ ಕಡೆ ಗಮನವನ್ನು ಹರಿಸ್ತಕ್ಕಂಥ ಕೆಲಸವನ್ನು ಮಾಡಿ. ಯಾವಾಗ? ಈ ವರ್ಷದ ಅಂತ್ಯ ಭಾಗದಲ್ಲಿ. ಇದಕ್ಕೆ ಒಂದೇ ಒಂದು ಉದಾಹರಣೆ ನಾನು ನಿಮಗೆ ಹೇಳ್ತೇನೆ. ಯಾವಾಗ ಒಬ್ಬ ಮನುಷ್ಯನಿಗೆ ಅನಾರೋಗ್ಯ ಪೀಡಿತನಾಗಿರ್ತಾನೋ ಅವನಿಗೆ ಒಬ್ಬಟ್ಟಿನ ಊಟವನ್ನು, ನಾನಾ ರೀತಿಯ ಭಕ್ಷ್ಯಗಳನ್ನು ಅವನ ಮುಂದೆ ಇಟ್ಟರೂ ಕೂಡ ಅವನಿಗೆ ಮನಸ್ಸು ತಿಂದರೆ ರುಚಿ ಸಿಗಲ್ಲ, ರುಚಿ ಅಂತಕ್ಕಂಥದ್ದು ಬರಲ್ಲ. ಜೀವನ ರುಚಿಕರವಾಗಿರಬೇಕು ಅಂತಕ್ಕಂಥದ್ದನ್ನು ಮುಖ್ಯವಾಗಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ರುಚಿಕರವಾಗಿರಬೇಕು ಅಂತಂದರೆ ನೋಡಿ, ಅನಾರೋಗ್ಯವೂ ಕೂಡ ಆಗಬೇಕು, ಸ್ವಲ್ಪ ಕಷ್ಟ ಕಾರ್ಪಣ್ಯಗಳು ಬರಬೇಕು, ಹೆಚ್ಚಾಗಿ ಸುಖ ಶಾಂತಿ ನೆಮ್ಮದಿ ಅಂತಕ್ಕಂಥದ್ದು ಬರಬೇಕು, ಹೌದಲ್ವಾ? ಆದರೆ ವರ್ಷದ ಅಂತ್ಯ ಭಾಗದಲ್ಲಿ ನವೆಂಬರ್ ಮತ್ತು ಡಿಸೆಂಬರಲ್ಲಿ ಇಷ್ಟಾರ್ಥ ಸಿದ್ಧಿ ಆಗ್ತಕ್ಕಂಥ ಒಂದು ಶುಭ ಯೋಗ, ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಪ್ರಗತಿ, ಧನ ಲಾಭಗಳನ್ನು ನೋಡ್ತೀರಾ. ಯಾರ್ಯಾರು ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದೀರೋ ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ನೋಡ್ತಕ್ಕಂಥದ್ದು. ವಸ್ತ್ರ ಆಭರಣಗಳನ್ನು ಕೊಂಡುಕೊಳ್ತಾ ಇದ್ದ ನೀವು ಅಂದ್ಕೊಂಡೇ ಇರಲ್ಲ, ಅಯ್ಯೋ ಬಂಗಾರದ ರೇಟ್ ಜಾಸ್ತಿ ಆಗ್ತಾ ಇದೆ, ತಗೋಬೇಕು ಅಂತ ಇವತ್ತಿಂದ ಹೇಳ್ಕೊತಾ ಇದ್ದೀರಾ. ಅದು ಗೊತ್ತು. ಯಾಕೆಂದರೆ ನಿಜವಾದ ಜ್ಯೋತಿಷ್ಯರಿಗೆ ವೃಷಭ ರಾಶಿಯವರ ಮನಸ್ಸಲ್ಲಿ ಏನಿದೆ ಅಂತಕ್ಕಂಥದ್ದನ್ನು ಹಿಡಿತಕ್ಕಂಥ ಜ್ಯೋತಿಷ್ಯರಾಗಿರ್ತಾರೆ. ಇವತ್ತು ಕೂಡ ನಾನು ಹೇಳ್ತೀನಿ, ನೀವು ಆಭರಣ ತಗೋಬೇಕು ಅಂತ ಆಸೆ ಆಕಾಂಕ್ಷಿಗಳಾಗಿದ್ದೀರಾ. ಆದರೆ ನವೆಂಬರ್ ಮತ್ತು ಡಿಸೆಂಬರಲ್ಲಿ ನೀವು ತಗೊಳ್ಳಿಲ್ಲ ಅಂದ್ರೂ ಆ ಆಭರಣ ಕೊಂಡುಕೊಳ್ತಕ್ಕಂಥ ಒಂದು ಶುಭ ಯೋಗವೂ ಕೂಡ ನಿಮಗೆ ಬರ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಜೊತೆಗೆ ಕುಟುಂಬದಲ್ಲಿ ಸುಖಕರವಾದ ಒಂದು ವಾತಾವರಣವೂ ಕೂಡ ಆಗುತ್ತೆ. ಆದರೆ ಎಚ್ಚರಿಕೆಯನ್ನು ವಹಿಸಿ. ನೀವೇನಾದರೂ ಉದ್ಯೋಗವನ್ನು ಮಾಡ್ತಾ ಇದ್ದರೆ ಉದ್ಯೋಗದಲ್ಲಿ ಮೇಲಾಧಿಕಾರಿಯಿಂದ ತೊಂದರೆಗೆ ಒಳಗಾಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡುಬರುತ್ತೆ. ಎಷ್ಟು ತೊಂದರೆ ಬರುತ್ತೋ ಹಾಗೆ ಉದ್ಯೋಗದಲ್ಲಿ ಬಡ್ತಿ, ಪ್ರಮೋಷನ್ ಅಂತಕ್ಕಂಥದ್ದು ಕೂಡ ಲಭ್ಯವಾಗ್ತಕ್ಕಂಥದ್ದು ಕಂಡುಬರುತ್ತೆ. ಎಚ್ಚರಿಕೆಯಿಂದ ಈ 2026 ಕಳೀತಕ್ಕಂಥ ಕೆಲಸವನ್ನು ಮಾಡಿ. ಜೊತೆಗೆ ಶತ್ರುಬಾಧೆ ಅಂತಕ್ಕಂಥದ್ದು ಅಧಿಕವಾಗಿ ಕಂಡು ಬರ್ತಾ ಇದೆ. ಸ್ವಲ್ಪ ಎಚ್ಚರಿಕೆ ವಹಿಸಿ. ಶತ್ರುಬಾಧೆಯಲ್ಲಿ ಯಾರು ಶತ್ರು ಯಾರು ಹಿತರರು, ಸ್ವಲ್ಪ ದೇವರು ಬುದ್ಧಿಶಕ್ತಿಯನ್ನು ಕೊಟ್ಟಿದ್ದಾನೆ ನಿಮಗೆ. ವೃಷಭ ರಾಶಿಯವರಿಗೆ ಬಹಳಷ್ಟು ಬುದ್ಧಿಶಕ್ತಿ, ಉತ್ತಮ ಬುದ್ಧಿಶಕ್ತಿ ಅಂತಕ್ಕಂಥದ್ದು ಈ ಪರಾಭವ ಸಂವತ್ಸರದಲ್ಲಿ ನಿಮಗೆ ಉತ್ಪತ್ತಿಯಾಗತ್ತೆ. ಹಾಗಾಗಿ ಅದನ್ನು ಸದುಪಯೋಗವನ್ನು ಪಡಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ. ನೀವು ಈ ಒಂದು 2026ರಲ್ಲಿ ಇರ್ತಕ್ಕಂಥ ದೋಷ ಪ್ರಮಾಣಗಳು ಕಮ್ಮಿ ಆಗಬೇಕು, ಜೀವನದಲ್ಲಿ ಅಭಿವೃದ್ಧಿಯತ್ತ ನೀವು ಬರಬೇಕು ಅನ್ನೋದಾದರೆ ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಇಷ್ಟೇ. ಎಲ್ಲೆಲ್ಲಿ ಬಸವಣ್ಣನ ದೇವಾಲಯದ ಗರ್ಭಗುಡಿ ಇದೆಯೋ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಮತ್ತೊಮ್ಮೆ ಹೇಳ್ತೀನಿ, ಬಸವಣ್ಣನ ಗರ್ಭಗುಡಿ ನೀವು ನೋಡ್ಬೋದು. ಹಳ್ಳಿಗಳ ಕಡೆ ಗ್ರಾಮೀಣ ಪ್ರದೇಶಗಳಲ್ಲಿ ಬಸವಣ್ಣನ ದೇವಸ್ಥಾನ ಅಂತಲೇ ಇರುತ್ತೆ. ಆ ಬಸವಣ್ಣನ ದೇವಸ್ಥಾನಕ್ಕೆ ಹೋಗ್ತಕ್ಕಂಥದ್ದು, ಅಲ್ಲಿ ಕೈಂಕರ್ಯಗಳನ್ನು ಮಾಡ್ತಕ್ಕಂಥದ್ದು, ನಮನವನ್ನು ಸಲ್ಲಿಸ್ತಕ್ಕಂಥದ್ದು, ಅಭಿಷೇಕವನ್ನು ಮಾಡ್ತಕ್ಕಂಥದ್ದು. ಇಲ್ಲ ಗುರುಗಳೇ, ನಮ್ಮ ಸರೌಂಡಿಂಗಲ್ಲಿ ಬಸವಣ್ಣನ ದೇವಸ್ಥಾನನೇ ಇಲ್ಲ ಅಂತ ಅಂದರೆ ನಿಮ್ಮ ಹತ್ತಿರದಲ್ಲಿ ಯಾರಾದರೂ ಹಸು ಸಾಕಿದರೆ ಅದರಲ್ಲಿ ಗಂಡು ಅಂದರೆ ಎತ್ತು ಅಂತ ಹೇಳ್ತೀವಿ, ಆ ಎತ್ತಿಗೆ ಬಸವನಿಗೆ ಆಹಾರವನ್ನು, ಗೋಗ್ರಾಸವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಬನ್ನಿ. ಆಗ ಬರ್ತಕ್ಕಂಥ ದೋಷ ಪ್ರಮಾಣಗಳು ಕಮ್ಮಿ ಆಗುತ್ತೆ. ಈ ವರ್ಷದಲ್ಲಿ ಸುಖ ಜೀವನ ಅಂತಕ್ಕಂಥದ್ದು ಹೆಚ್ಚಾಗತ್ತೆ.